ಹಾಯ್ ಫ್ರೆಂಡ್ಸ್, ಎಲ್ಲರೂ ಆರಾಮದಿನ ತಿಳ್ಕೊತೀರಿ. ಭಾಳ ಅಂದ್ರೆ ಭಾಳ ದಿವಸ ತಿಂಗಳ ಮೇಲೆ ಸಿಕ್ಕಿದ್ವಿ ನಾವೆಲ್ಲರೂ. ಯಾಕಪ್ಪ ಅಂತಂದ್ರೆ ವಿಡಿಯೋನೂ ಹಾಕಿದ್ದಿಲ್ಲ ನಾನು, ಯಾವುದು ಏನು ಬರೀ ಶಾರ್ಟ್ಸ್ ಹಾಕ್ಕೊಂಡು ಕುಂತಿದ್ದೆ ಅದ್ರೊಳಗೆ ಫ್ಯಾಕ್ಟ್ರಿದ. ಯಾಕೆ ವಿಡಿಯೋ ಹಾಕಿದ್ದಿಲ್ಲಪ್ಪ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಅಪ್ಡೇಟ್ ಅಂತಂತಂದ್ರೆ ಹೊಸ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ರಾ ಮಟೀರಿಯಲ್ ಮ್ಯಾನುಫ್ಯಾಕ್ಚರ್ದು. ಸೊ ಅದ್ರೊಳಗೆ ಟೈಮ್ ಭಾಳ ಹೋಗುತ್ತೆ. ನಾವು ಒಂದು 2 months 3 months ಒಳಗೆ ಅದು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿತೈತಿ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಸ್ವಲ್ಪ ಟೈಮ್ ತೊಗೊಂತು. ಆಮೇಲೆ ಮಷಿನ್ ತರೋದು, ಅದನ್ನು ಸೆಟ್ ಮಾಡೋದು, ಲೇಬರ್ ಸೆಟ್ ಮಾಡೋದು ಎಲ್ಲದ್ರಾಗೂ ಭಾಳ ಅಂದ್ರೆ ಭಾಳ ಒಂದು 5 to 6 months ತನಕ ಹೋಗ್ಬಿಡ್ತೆ. ಸೊ ಅದಕ್ಕೆ ಯಾವುದು ವೀಡಿಯೋ ಹಾಕಿದ್ದಿಲ್ಲ ನಾನು, ಯಾವುದು ವೀಡಿಯೋ ಮಾಡಿದ್ದೂ ಇಲ್ಲ, ಎಲ್ಲ ಅರ್ಧ ಬಿಟ್ಬಿಟ್ಟಿದ್ದೆ. ಸೊ ಅದಕ್ಕೆ ನಾವು ಕಮ್ಬ್ಯಾಕ್ ಮಾಡೋಣ ಅಂತಂತಂದು ಹೊಸದೊಂದು ಚಾಲೆಂಜ್ ತೊಗೊಂಡಿವಿ ನಾನು ಮತ್ತು ನನ್ನ ವೈಫ್. ಸೊ ಡಾಕ್ಟರ್ ಹಸ್ಬೆಂಡ್ ಯೂಟ್ಯೂಬ್ ಚಾನಲ್ ಒಳಗೆ ಅದನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಅದನ್ನು ನಾವು ಏನು ಮಾಡ್ಬೇಕಂತದೀವಿ ಅಂದ್ರೆ ಹಾಫ್ ಕಂಪ್ಲೀಟ್ ಆಗಿಂದ ಅದು ಚಾಲೆಂಜ್. ಸೊ ಹಾಫ್ ಕಂಪ್ಲೀಟ್ ಆಗಿಂದ ನಾವು ವೀಡಿಯೋಸ್ ಹಾಕ್ಬೇಕಂತದೀವಿ. ಸೊ ಅದನ್ನು ಹಾಕ್ತೀವಿ, ಮಾಡ್ತೀವಿ ಚಾಲೆಂಜ್. ಅದನ್ನು ಅಟ್ಲೀಸ್ಟ್ ನಿಮಗೋಸ್ಕರ ಆದರೂ ನಾವು ಅದು ಚಾಲೆಂಜ್ ಕಂಪ್ಲೀಟ್ ಮಾಡ್ತೀವಿ. ನಮ್ಮ ಸಂಬಂಧ ಇಲ್ಲ ಅಂತಂತಂದ್ರು ನಿಮ್ಮ ಸಂಬಂಧರ ನಾನು ಅದನ್ನು ವಿಡಿಯೋ ಮಾಡ್ತೀವಿ, ನಾನು ಮತ್ತು ನನ್ನ ವೈಫ್. ಅದ್ರ ಸಂಬಂಧ ನಾವು ವಿಡಿಯೋಸ್ ಏನೂ ಹಾಕಿದ್ದೇ ಇಲ್ಲ. ಸೊ ಮೊದ್ಲು ಹೆಂಗೆ ಸಪೋರ್ಟ್ ಮಾಡ್ತಿದ್ರಿ, ಈಗ ನಮ್ಮ ಕಮ್ಬ್ಯಾಕ್ನು ಹಂಗೆ ಸಪೋರ್ಟ್ ಮಾಡಿರಿ. ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮನ್ನ ಬೆಳೆಸ್ರಿ ಅಂತ ಅಷ್ಟೇ ನಾನು ನಿಮಗೆ ಕೇಳ್ಕೊಳ್ಳೋದು. ವಿಡಿಯೋ ಹಾಕ್ಲಾರ್ದಕ್ಕೆ ಕ್ಷಮೆ ಇರಲಿ, ತಪ್ಪಾಯಿತು. ಐ ಆಮ್ ರಿಯಲಿ ಸಾರಿ. ಬಟ್ ಇನ್ಮೇಲಿಂದ ನಿಮ್ಗೆ 100% ಎಂಟರ್ಟೈನ್ಮೆಂಟು ಕೊಡ್ತೀವಿ, ಸ್ವಲ್ಪ ಇನ್ಫಾರ್ಮೇಷನ್ನು ಕೊಡ್ತೀವಿ, ಮೋಟಿವೇಶನ್ನು ಕೊಡ್ತೀವಿ. ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿವಿ. ಸೊ ಪ್ಲ್ಯಾನ್ ಪ್ರಕಾರನೇ ಈ ಸಲ 100% ಕೆಲಸ ವರ್ಕ್ ಆಗೇ ಆಗುತ್ತೆ ಅಂತ ಹೇಳ್ಕೊತ. ಸೊ ಈಗ ಒಂದು ಹೊಸದು ಲಾಗ್ ಮಾಡತ್ತೀವಿ, ಅದು ಏನು ಅನ್ನೋದನ್ನೇ ನಿಮಗೆ ಈಗ ನೆಕ್ಸ್ಟ್ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಹೊಸ ವಿಡಿಯೋ ಒಳಗೆ ಸಿಗೋಣ. ಬಾಯ್. ಇದು ರಂಗಪಂಚಮಿ. ಸೊ ರಂಗಪಂಚಮಿ ಯೂಶ್ವಲಿ ನಾನು ಆಡೋದಿಲ್ಲ. ಸೊ ಅದ್ರ ಸಂಬಂಧ ನಾನು ನನ್ನ ವೈಫ್ ಒಂದು ವಿಡಿಯೋನು ಮಾಡ್ದಂಗೆ ಆಕೈತಿ, ನಮ್ಮದು ಕಮ್ಬ್ಯಾಕ್ ಆದಂಗೆ ಆಕೈತಿ ಅಂತಂದು ಒಂದು ಪ್ಲೇಸಿಗೆ ಹೊಂಟೀವಿ. ಸೊ ಅದನ್ನು ಪಲೋಲಿಯಮ್ಗೆ ಹೋಗ್ಬೇಕಂತ ಹೊಂಟೀವಿ ನಾವೀಗ. ಬೆಳಗ್ಗೆ ಜಲ್ದಿ ಬಿಟ್ಟಿದ್ವಿ. ಸೊ ಈಗ ಪಲೋಲಿಯಮ್ಗೆ ಹೋಗಾತೀವಿ. ಪಲೋಲಿಯಮ್ ಹೋದೊಳಗೆ ಏನೇನು ಮಾಡ್ತೀವಿ, ಏನೇನಿಲ್ಲ, 1 day ಆರಾಮ್ ಮಾಡೋಕ್ಕೆ ಏನೇನು ಆಕೈತಿ ಅದನ್ನು ಎಲ್ಲ ನಿಮಗೆ ವಿಡಿಯೋನಾಗ ತೋರಿಸ್ತೀನಿ. ನಮ್ದು ಪ್ಲ್ಯಾನ್ ಏನಿತ್ತಪ್ಪ ಅಂತಂದ್ರೆ 1 day ಆರಾಮಾಗಿ ಹೋಗಿ ಬೀಚ್ ಕಡೆ ಆರಾಮ್ ಕುಂತು ರಿಲ್ಯಾಕ್ಸ್ ಮಾಡಿ ಮತ್ತು ಹೊಳ್ಳಿ ಬರೋಣ ಅಂತಂದು. ಹೆಂಗಿದ್ರಿ ಇವತ್ತು ಶನಿವಾರ. ಸೊ ನಾಳೆ ಸಂಡೇನೂ ಐತಿ, ಫ್ಯಾಕ್ಟ್ರಿನೂ ಸುಟ್ಟಿ ಇರ್ತೈತಿ. ಸೊ ಅದಕ್ಕೆ ಏನೇನು ಆಕೈತಿ, ಏನೇನಿಲ್ಲ, ಎಷ್ಟು ಬಜೆಟ್ ಆಗ್ತೈತಿ, ಏನು ಒಂದು ಕಪಲ್ ಇಲ್ಲ ಅಟ್ಲೀಸ್ಟ್ ಕಪಲ್ ಅಂತಂತಲ್ಲ, ಒಟ್ಟು ಒಂದು ಫ್ಯಾಮ್ಲಿ ಯಾರಾದರೂ ಹುಬ್ಳಿಂತ್ರ ಪಲೋಲಿಯಮ್ಗೆ ಹೋಗಿ 1 day or 2 day ಎಂಜಾಯ್ ಮಾಡಿ ಬರೋಕೆ ಎಷ್ಟು ಖರ್ಚಾಗ್ಬೋದು ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಆಮೇಲೆ ಎಲ್ಲೇ ಸ್ಟೇ ಮಾಡಿದ್ವಿ ನಾವು, ಹೆಂಗಿತ್ತು ಅದು, ಯೂಸರ್ ಫ್ರೆಂಡ್ಲಿ ಇತ್ತು ಇಲ್ಲೋ ಏನು ಅನ್ನೋದನ್ನು ಎಲ್ಲ ತೋರಿಸ್ಬೇಕಂತ ಐತಿ ಈ ವಿಡಿಯೋ ಒಳಗೆ. ಬ್ರೇಕ್ಫಾಸ್ಟ್ ಎಲ್ಲೇ ಮಾಡಿದ್ವಿ, ಲಂಚ್ ಎಲ್ಲೇ ಮಾಡಿದ್ವಿ, ಡಿನ್ನರ್ ಎಲ್ಲೇ ಮಾಡಿದ್ವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ಬರ್ರಿ ಹೋಗೋಣಂತ. ಸೊ ಯಲ್ಲಾಪುರ ಒಳಗೆ ಫಸ್ಟ್ ನಮ್ಮ ಬೆಳೆ ಹುಲಿಗೆ ನಾಷ್ಟ ಮಾಡಿಸಿದ್ವಿ. ಸೊ ಅದು 3,000 ರೂಪಾಯಿ ನಾಷ್ಟ ಆತು. ನಮ್ಮ ಬೆಳೆ ಹುಲಿ ಭಾಳ ಅಂದ್ರೆ ಭಾಳ ತಿಂತಿದ್ರಿಪ್ಪ ನಾಷ್ಟ. ಸೊ ಅದಕ್ಕೆ ಅದರದ್ದು ನಾಷ್ಟ ಆಯ್ತು. ಈಗ ನೆಕ್ಸ್ಟ್ ನಮ್ದು ಪೇಟ್ ಭೋಜನ. ಸೊ ಬರ್ರಿ ಹೋಗೋಣಂತ. ಈಗ ಹೇಳಿದಂಗೆ ಹೊಂಟಿದ್ದೇವೆ ಪಲೋಲಮ್ಗೆ. ಅದಕ್ಕೆ ಹೊಟ್ಟೆ ಹಸಾತಿತ್ತು. ಅದ್ರ ಸಂಬಂಧ ನಾವು ಇಲ್ಲಿ ಇಂದ್ರಪ್ರಸ್ಥ ಹೋಟೆಲ್ಗೆ ನಿಲ್ಸಿದ್ದೇವೆ ಏನರ ನಾಷ್ಟ ಮಾಡ್ಬೇಕಂತ ಹೇಳಿ. ಎವ್ರಿ ಟೈಮ್ ನಾವು ಕಾರವಾರ ರೋಡಿಗೆ ಏನರ ಟ್ರಾವೆಲ್ ಮಾಡಕತ್ತಿದ್ವು ಅಂದರೆ ಇಲ್ಲೇ ಬರ್ತೀವಿ. ನಾಷ್ಟ ಆಯ್ತು, ಏನೋ ತಿನ್ನೋದಿತ್ತಂದ್ರೂ ಎಲ್ಲ ಚಲೋ ಸಿಗ್ತೈತಿ. ನೀವು ಒಂದ್ಸತಿ ಇಲ್ಲಿ ಕಾರವಾರ ರೋಡ್ಗೆ ಹೋಗೋ ಮುಂದೆ ಯಲ್ಲಾಪುರ್ನಾಗ ನಿಂತಿದ್ರೆ ಇಲ್ಲಿ ನೀವು ನಾಷ್ಟ ಟ್ರೈ ಮಾಡಿರಿ ಅಂತ ಹೇಳಿ. ತಗೋ 1 ಲೀಟರ್. ಈಗ ಜಸ್ಟ್ ಅಲ್ಲೇ ಇಂದ್ರಪ್ರಸ್ಥ ಒಳಗೆ ನಾಷ್ಟ ಮಾಡಿದ್ವಿ. ನಾಷ್ಟ ಚಲೋ ಇರ್ತೈತೆ ಅಲ್ಲೇ. ಸೊ ಅದಕ್ಕೆ ಎವ್ರಿ ಟೈಮ್ ಅಲ್ಲೇ ಹೋಗೋದು ನಾವು. ಮುಗಿಸ್ಕೊಂಡು ಮತ್ತು ನಮ್ಮ ಪಯಣ ಪಲೋಲಿಯಮ್ ಕಡೆ ಹೊಂಟ್ವಿ. ಈಗ ಇದು ಕಾರವಾರ ಮತ್ತು ಅಂಕೋಲ
ಆ ಸೈಡ್ ಬರೋ ಬ್ರಿಡ್ಜ್. ಸೊ ಇಲ್ಲಿಂದ ಲೆಫ್ಟ್ ಹೋದ್ರೆ ಅಂಕೋಲ ಹೋಗ್ತೈತಿ, ನಾವು ರೈಟ್ ಕಾರವಾರ ಬಂದ್ವಿ. ಸೊ ಇಲ್ಲಿಂದ ಪಲೋಲಿಯಮ್ಗೆ ಹೋಗೋದು. ಸೊ ಬರ್ರಿ ಹೋಗೋಣಂತ ಪಲೋಲಿಯಮ್ಗೆ. ಸೊ ಜಸ್ಟ್ ಅಲ್ಲಿಂದ ನಾಷ್ಟ ಎಲ್ಲ ಮುಗಿಸ್ಕೊಂಡು ಕಾರವಾರ ರೀಚ್ ಆಗುತ್ತಾನಂದ್ರೆ ಒಂದು 2 hours ಆಗಿಬಿಡುತ್ತೆ ನಮಗೆ. ಇದು ಕಾರವಾರ ಟನಲ್ ಇದೆ. ಸೊ ಇದು ನೆಕ್ಸ್ಟ್ ಕಾರವಾರ ಬ್ರಿಡ್ಜ್ ಬರುತ್ತೆ. ನೆಕ್ಸ್ಟ್ ಹಂಗೆ ಹೋಗ್ತಾ ಹೋಗ್ತಾ ನಮಗಲ್ಲಿ ದಾರಿ ಒಳಗೆ ಪಿಜ್ಜಾ ಹಟ್ ಸಿಕ್ಬಿಡ್ತು. ಸೊ ಪಿಜ್ಜಾ ಹಟ್ ಸಿಕ್ತಂತಂದ್ರೆ ಹೆಂಗೆ ಗಾಡಿ ಮುಂದೆ ಹೋಗ್ತೈತೆ ಹೇಳ್ರಿ, ಮುಂದೆ ಹೋಗಂಗನೇ ಇಲ್ಲ. ಸೊ ಅದಕ್ಕೆ ಪಿಜ್ಜಾ ಹಟ್ಟಿಗೆ ಹೋಗಬೇಕಂತಂದು ನಾವು ಮತ್ತೆ ಒಳಗೆ ಹೋದ್ವಿ. ಒಳಗೆ ಹೋದ ತಕ್ಷಣ ಇವೆರಡು ಕ್ಯೂಟಿ ಸಿಕ್ವು. ಅದ್ರ ಜೋಡಿ ಸ್ವಲ್ಪ ಹೊತ್ತು ಆಟಾಡಿ ನೆಕ್ಸ್ಟ್ ಸೀದಾ ಪಿಜ್ಜಾ ಆರ್ಡ್ರ್ ಮಾಡೋಕೆ ಒಳಗಡೆ ಹೋದ್ವಿ ನಾವು. ಫೈನಲಿ ಪಲೋಲಿಯಮ್ ರೀಚ್ ಆದ್ವಿ ನಾವು. ಪಲೋಲಿಯಮ್ನಾಗ ಎಸ್ಕೇಪ್ ಗೋವಾ ಅಂತಂತ ಒಂದು ಕಾಟೇಜ್ ಇತ್ತು. ಸೊ ಅದನ್ನು ಬುಕ್ ಮಾಡಿದ್ವಿ. ಇಲ್ಲೇ ಐತದ, ಇಲ್ಲೇ ಐತೆ ನೋಡ್ರಿ ಇದು ಎಸ್ಕೇಪ್ ಗೋವಾ. ಸೊ ಬರ್ರಿ ಒಳಗೆ ತೋರಿಸ್ತೀನಿ ಹೆಂಗಿತ್ತು ರೂಮ್ಸ್ ಏನು ಅನ್ನೋದನ್ನು. ಇಲ್ಲೇ ನಾವು ಸ್ಟೇ ಮಾಡಿದ್ವಿ. ಹಿಂಗೆ ಒಳಗೆ ಹೋಗೋದಿದ್ದು ದಾರಿ. ಇಲ್ಲಿಂದ ಒಳಗೆ ಹೋದ್ರೆ ಅದು ಎಸ್ಕೇಪ್ ಗೋವಾ ಅನ್ನೋದು ಕಾಟೇಜ್ ಸಿಗುತ್ತೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಟೇಜಸ್ ಅದಾವೆ. ಏನು ರೂಮದ ಬಗ್ಗೆ ಅವೈಲೇಬಲ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ನಿಮಗೆ ಸಿಕ್ಕಾಪಟ್ಟೆ ರೂಮ್ಸ್ ಅವೈಲೇಬಲ್ ಅದಾವೆ, ಸಿಗುತ್ತೆ. ಸೀಸನ್ ಒಳಗೆ ಸ್ವಲ್ಪ ಡಿಫಿಕಲ್ಟ್, ಬಟ್ ರೂಮ್ಸ್ ವಿಲ್ ಬಿ ಅವೈಲೇಬಲ್. ನೀ ಹೋಲೆ ಮುಂದೆ ಬಾ. ಇದು ನಮ್ಮ ರೂಮಿಗೆ ಹೋಗೋದು ರೂಮಿಗೆ ಒಂದು 3000 ಆಯ್ತು. ಸೊ ಇಲ್ಲೇ ಎಲ್ಲ ಟೋಟಲ್ ಒಂದು 13 ಕಾಟೇಜಸ್ ಅದಾವೆ. ಸೊ ಇದು ನಮ್ಮ ರೂಮ್ ಲಾಸ್ಟ್ ರೂಮ್ ನಾ ತೊಗೊಂಡೆ. ಆಲ್ಮೋಸ್ಟ್ ಇದ್ರೊಳಗೆ ಒಂದು 3 to 4 ಖಾಲಿನೇ ಇತ್ತು. ಸೊ ಪೂಲ್ ಕಡೆನೇ ಇರಲಿ ಅಂತಂದು ನಾವು ಪೂಲ್ ಕಡೆ ಇದ್ದಿದ್ದ ಕಾಟೇಜನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಇದು ಎಸ್ಕೇಪ್ ಗೋವಾ 3000 ಆಯ್ತು ನಮಗೆ 1 day ಸ್ಟೇಗೆ. ಇದು ಇನ್ಸೈಡ್ ರೂಮು, ಚಲೋ ಸ್ಪೇಸಿಯಸ್ ಐತಿ. ಎಲ್ಲ ಟಿ ವಿ ಐತಿ, ಮಿರರ್, ಇದು ಪೀಸ್ ಪ್ಲೇಸ್, ಎವ್ರಿ ಒನ್ ಗೆಟ್ ಪೀಸ್ ಹಿಯರ್. ಸೊ ಇದಿಷ್ಟು ನಮ್ಮದು ರೂಮ. ಇದು ಈವ್ನಿಂಗ್ ವ್ಯೂ ಆಫ್ ನಮ್ಮ ರೂಮ. ಸೊ ಬರ್ರಿ ನೆಕ್ಸ್ಟ್ ಕೋಲಾ ಬೀಚ್ ಹೋಗೋಣ. ಕೋಲಾ ಬೀಚ್ ಹೋಗುವಾಗ ಏನೇನು ಮಾಡಿದ್ವಿ ಏನೇನಿಲ್ಲ ಅನ್ನೋದನ್ನು ನೋಡೋಣಂತ. ಕೋಲಾ ಬೀಚ್ ಹೋಗುವಾಗ ನಿಮ್ಗೆ 2 ಕಿಲೋಮೀಟ್ರ್ ಆಫ್ ರೋಡ್ ಸಿಗುತ್ತೆ. ಸೊ ಇಲ್ಲೇ ಕಾರ್ ನಾವು ಅಲ್ಲೇ ಮೇಲ್ಗಡೆನ ಪಾರ್ಕ್ ಮಾಡ್ಬೇಕು. ಆಮೇಲೆ ಅಲ್ಲೇ ಗಾಡಿಗಳು ಇರುತ್ತೆ, ಅವ್ರದ್ದು ಗಾಡಿ ಒಳಗನ ಹೋಗ್ಬೇಕು. ಇವು ಸ್ಕಾರ್ಪಿಯೋ, ಬೊಲೆರೋ ಅವ ಇರ್ತಾವೆ. ಸೊ ಪರ್ ಕಪಲ್ ನಿಮಗೆ 200 to 250 to 200 rupees ತೊಗೊತಾರೆ. ಆಫ್ ರೋಡಿಂಗ್ ಇರುತ್ತೆ. ಸಸ್ಪೆನ್ಷನ್ನ ಚಲೋ ಇದ್ದಿದ್ದು ಗಾಡಿಗಳನ್ನ ನಾವು ತೊಗೊಂಡು ಹೋಗ್ಬೋದು. ದೊಡ್ಡ ಗಾಡಿ 700 ಸ್ಕಾರ್ಪಿಯೋ 4x4 ಗಾಡಿಗಳು ಎಲ್ಲ ತೊಗೊಂಡು ಹೋಗ್ಬೋದು. ಶಿಫ್ಟ್ ಅವೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಅವ್ರ ಗಾಡಿ ಒಳಗೆ ಹೋಗ್ಬೇಕು ನಾವು. ಡನ್ 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 ಡನ್.
ಎಲ್ಲ ಒಂದೇ, ಎಲ್ಲ ಕಡೆ ಒಂದೇ ನೀರೇ ಬರ್ತೈತಿ, ಅದ ಉಪ್ಪು ನೀರೇ. ಕೋಲಾ ಬೀಚ್ ಫುಲ್ ಹೈ ಟ್ರೆಂಡ್ನಾಗ ಇತ್ತಿದ್ದು. ಹಾಂ ಅಡ್ಡಿಲ್ಲ, ಬೀಚಿಗೆ ಇದು ಬೇಕಿತ್ತು ನಮಗೆ, ಇದು ಬೇಕಿತ್ತು. ಅಡ್ಡಿಲ್ಲ 250 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಸಾರ್ಥಕ ಆಯ್ತು. ಕೋಲಾ ಬೀಚ್ ನೆಕ್ಸ್ಟ್ ಮಾಡಿದ್ರೆ ಅಲ್ಲೇ ಮಾಡೋಣ ಗಾಯ್ಸ್. ರೂಮ್ ಸುಖ ಅಲ್ಲಿ ನೋಡ್ರಿ, ಸುಖ ನೋಡ್ರಿ ಏನು ಬೆಸ್ಟ್ ಐತಿ. ಇಲ್ಲೇ ಮಾಡೋಣ ನೆಕ್ಸ್ಟ್ ರೂಮ್. ಇಲ್ಲೇ ಕೋಲಾ ಬೀಚ್ ಒಳಗೆ ಬ್ಯಾಕ್ ವಾಟರ್ ಐತಿ. ಸೊ ಬ್ಯಾಕ್ ವಾಟರ್ನಾಗ ನಿಮಗೆ ಕಯಾಕಿಂಗ್ ಮಾಡಿಸ್ತಾರೆ. ಪರ್ ಕಪಲ್ ನೀವು 700 to 800 rupees ತೊಗೊತಾರೆ. ಸೊ ಇಂಟ್ರೆಸ್ಟ್ ಇದ್ದವರು ನೀವು ಇಲ್ಲೇ ಕಯಾಕಿಂಗ್ ಮಾಡ್ಬೋದು. 1 hour ಟೈಮ್ ಕೊಡ್ತಾರೆ. ಸೊ 1 hour ತನಕ ನೀವು ಕಯಾಕಿಂಗ್ ಮಾಡ್ಬೋದು. ಇಷ್ಟೇ ಗಾಯ್ಸ್. ಮತ್ತು ಅದ ಗಾಡಿನಾಗ ಮತ್ತೆ ಹೊಳ್ಳಿ ಮೇಲೆ ಬಿಡ್ತಾರೆ ಅವ್ರು. ಸೊ ಮತ್ತೆ ಹೊಳ್ಳಿ ಕೋಲಾ ಬೀಚನ್ನು ಮುಗಿಸಿ ನಾವು ಮತ್ತೆ ಹೊಳ್ಳಿ ಬ್ಯಾಕ್ ಟು ರೂಮ್ ಹೊಂಟೀವಿ. ಈವ್ನಿಂಗ್ ಶಾಕ್ ಕಡೆ ಹೋಗೋಣ, ಎಂಜಾಯ್ ಮಾಡೋಣ. ಸಿ ಯು ದೇರ್, ಬಾಯ್. ಇದ ನೋಡ್ರಿಪ್ಪ ಸುಖ. ಆರಾಮ್ ಅಲೆಗಳ ಸೌಂಡು ಕೇಳ್ಕೊಂತ ಆರಾಮ್. ಇಲ್ಲಿ ಶಾರ್ಕ್ ಕಡೆ ಶಾರ್ಕ್ ನೋಡ್ರಿ, ಎಷ್ಟು ತಗೊಂಡ ಶಾರ್ಕ್ ಅದಾವ. ಯಾವ್ದಾರ ಶಾರ್ಕ್ನಾಗ ಕುತ್ಕೋರಿ, ಮಸ್ತ್ ಮಜಾ ಮಾಡಿರಿ. ಮಜಾ ಮಾಡಿ ಆರಾಮ್ ಪೀಸ್ ತಗೋರಿ. ನೋಡ್ರಿ ಈ ಸೌಂಡ್ ಕೇಳ್ರಿ. ಪೀಸ್. ಸೊ ನೈಟ್ ವ್ಯೂ ಆಫ್ ಪಲೋಲಿಯಂ. ಶಾರ್ಕ್ ನಿಮಗೆ ನೋಡ್ರಿ ಇಲ್ಲಿ ಅಲ್ಲಿಂದ ಹಿಡಿದು ಅಲ್ಲಿ ತನೂ ಅದಾವೆ. ಡೆಡ್ ಎಂಡ್ ಅಲ್ಲಿ ತನೂ ಐತೆ ನೋಡ್ರಿ. ಆ ಸೈಡ್ ಇನ್ನೂ ಝೂಮ್ ಹಾಕಿದ್ದೇನೆ 17 Pro 17 Pro ಬ್ಯಾಡ್ರಿ, ಚೆಕ್ ಮಾಡಿದ್ರು. ವಾ 24x ಝೂಮ್ ಆಗಿತ್ತು ನೋಡ್ರಿ ಗಾಯ್ಸ್. ಏನು ಕಾಣಂಗೇ ಇಲ್ಲ. ಸೊ 4xನಾಗ ಮಾಡೋಣ, ಸ್ವಲ್ಪ ಕಾಣಿಸ್ತೈತಿ. ಅಲ್ಲೈತಿ ಗೋವಾ ಪಲೋಲಿಯಂ. ಓಕೆ, ಸಿ ಯು ಇನ್ ದ ಮಾರ್ನಿಂಗ್ ಗೈಸ್, ಬಾಯ್. ಈವ್ನಿಂಗ್ ಮುಗಿದಿನ ನೈಟ್ ಡಿನ್ನರಿಗೆ ನಾವು ಇಲ್ಲೇ ಕೊಕೋ ಕಬಾನ ಅಂತ ಒಂದು ಕಾಟೇಜ್ ಇತ್ತು. ಸೊ ಅಲ್ಲೇ ನಾವು ಡಿನ್ನರ್ ಮಾಡಿದ್ವಿ. ಮಸ್ತ್ ಇತ್ತು ಡಿನ್ನರ್. ಕೊಕೋ ಕಬಾನಾಗ ಲೈವ್ ಬ್ಯಾಂಡು ಇರುತ್ತಿಲ್ಲ. ನೆಕ್ಸ್ಟ್ ವಿಡಿಯೋನಾಗ ಹಾಕ್ತೀನಿ ನೋಡ್ರಿ. We don't drink, we drink mojito, fruit punch, only fruit pineapple. We eat like anything. पुकारे तेरी हर साया कबीरा मान जा.
ಫೈನಲಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆ ಬಂದ್ವಿ. ಇದು ನೈಟ್ ವ್ಯೂ ಆಫ್ ನಮ್ಮದು ರೂಮ್. ಸೊ ನಮಗೆ ಪೀಸ್ ಬೇಕಾಗಿತ್ತು. ಸೊ ವಿ ಗಾಟ್ ಅವರ್ ಪೀಸ್. ಸೊ ಜೀವನದಾಗ ಏನಾದರೂ ಮಾಡಿರಿ, ನೆಮ್ಮದಿ ಇಲ್ಲ ಅಂತಂದ್ರೆ ಏನೂ ಇಲ್ಲ. ಎಷ್ಟು ರೊಕ್ಕ ಗಳಿಸಿದ್ರು ನಿಮಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಸುಖ ಇರಲ್ಲ. ಸೊ ನೆಮ್ಮದಿ ಫಸ್ಟ್ ತೊಗೋರಿ, ಆಮೇಲೆ ರೊಕ್ಕ ಮಾಡಿರಿ. ಥ್ಯಾಂಕ್ ಯು. ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ 6:30 ಆಗೈತೆ ರೀ. 6:30 ನೋಡ್ರಿ, ಬೆಳಗ್ಗೆ 6:30 ಗೋವಾ ಹೆಂಗಿರ್ತೈತಿ ನೋಡ್ರಿ. ಏನಿಲ್ಲ, ಎಲ್ಲರೂ ಮಲ್ಕೊಂಡಿರ್ತಾರೆ. ನಾವು ನೋಡ್ರಿ ಯಾವಾಗಾರ ಜೀವನದಾಗ ಈಗ ಒಂದು 20-30 ವಯಸ್ಸು, ನನಗೆ 30 ವಯಸ್ಸಿನಾಗ ಒಮ್ಮೆ ಎಷ್ಟು ಸಲ ಗೋವಾಗ ಬಂದೀನಿ. ಬಂದರೂ ಒಮ್ಮೆನೂ 6:30 ಎದ್ದಿದ್ದಿಲ್ಲ. ಈಗ ಎದ್ದೀನಿ. ಯಾಕೆ ಹೇಳ್ರಿ? ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ. ಯು ವಿಲ್ ನೆವರ್ ಗಿವ್ ಅಪ್, ಹೌದಿಲ್ಲ? ಸೊ 6:30 ಮಾರ್ನಿಂಗ್ ಗೋವಾ. ಸೂರ್ಯ ಬರ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಚರಿತ್ರ ಬರ್ಬೋದು ಮೋಸ್ಟ್ಲಿ. So let's begin our challenge videos coming soon. ನೋಡ್ರಿ ಗಾಯ್ಸ್, ಇಲ್ಲೇ ಬರೇ ಮನುಷ್ಯರಷ್ಟ ಪ್ಲ್ಯಾನ್ ಮಾಡೋದಿಲ್ಲ. ಪೊಲೋಲಿಯಮ್ನ್ಯಾಗ ನಾಯಿಗಳೂ ಪ್ಲ್ಯಾನ್ ಮಾಡ್ತಾವ. ನಿಲ್ಸಿದ್ರಲ್ಲೂ ಸ್ಟಾರ್ಟ್ ಮಾಡ್ರಿ. ಏನೇನು ಮಾಡ್ಬೇಕು ಅನ್ನೋದು ಪ್ಲ್ಯಾನ್ಸ್ ಹಾಕೊಳತ್ತವ ಇಲ್ಲಿ. ಡಾಗ್ಸ್ ಮೀಟ್ ಇದ್ರೊಳಗೆ ಏನು ತಿಂತೀರಿ ನೀವು ಹೇಳ್ರಿ ನೋಡೋಣ. ರೈಸ್, ಸ್ಮೂತಿ ಬೌಲ್, ಸ್ಮೂತಿ ಗ್ಲಾಸ್. ನೋಡ್ರಿ ಬ್ರೇಕ್ಫಾಸ್ಟ್ ಎಷ್ಟು ಮಸ್ತ್ ಅದ. ವಾವ್. ನೋಡ್ರಿ ಸಲಾಡ್, ಕುಕುಂಬರ್, ಕೊಕೊನಟ್ ಸಲಾಡ್, ವಾಟರ್ ಮಿಲನ್, ಸ್ಪಿಂಚ್ ಸಲಾಡ್, ಮತ್ತು ಮೇನ್ ಕೋರ್ಸ್ ಒಳಗೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಟೋಫು, ಸ್ವೀಟ್ ಪೊಟ್ಯಾಟೊ ಕೇಕ್. ಇವೆಲ್ಲ ನಾವು ಜಂಕ್ ಫುಡ್ ಅಂತಂತೀವಿ. ಇಲ್ಲೇ ನೋಡಿದರೆ ಇದು ಬ್ರೇಕ್ಫಾಸ್ಟಿಗೆ ಇದನ್ನ ಮಾಡ್ತಾರೆ ನೋಡ್ರಿ. ಈಗ ಹೋಯ್ತು ನೋಡೋಣ ನಾವೇನು ಆರ್ಡರ್ ಮಾಡೀವಿ, ನಾವೇನು ತಿಂದೀವಿ. ಲೆಟ್ಸ್ ಸೀ. ನಾಷ್ಟ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಬಂದು ಸ್ವಲ್ಪ ಟೈಮ್ ಸ್ವಿಮ್ಮಿಂಗ್ ಪೂಲ್ ಒಳಗೆ ಸ್ಪೆಂಡ್ ಮಾಡಿದ್ವಿ ನಾವು. ಸೊ ನೀವೇನಾದರೂ ಪೊಲೋಲಿಯಮ್ಮಗೆ ಪ್ಲ್ಯಾನ್ ಮಾಡತ್ತಿದ್ರೆ ಎಸ್ಕೇಪ್ ಗೋವಾ ಕಾಟೇಜಿಗೆ ಬರ್ರಿ. ಎಲ್ಲ ಚಲೋ ಐತಿ, ಹೈಜೀನ್ ಐತಿ, ಸರ್ವೀಸು ಚಲೋ ಐತಿ, ನಿಮಗೆ ನಿಯರ್ ಟು ಬೀಚ್ ಐತಿ. ಸೊ ಡಾಕ್ಟರ್ ಹಸ್ಬೆಂಡದ್ದು ವಿಡಿಯೋ ನೋಡಿ ಬಂದೀವಿ ಅಂತ ಹೇಳ್ರಿ, ಡಿಸ್ಕೌಂಟು ಕೊಡ್ತಾರೆ ನಿಮಗೆ, ಹೇಳಿದ್ದು ನಾ ಅವರಿಗೆ. ಸೊ ಬರ್ರಿ, ನೀವು ಬಂದು ನೀವು ಎಂಜಾಯ್ ಮಾಡಿರಿ, ನಮ್ಮಂಗೆ ಪೀಸ್ ತೊಗೋರಿ. ಚಲೋ ಗಾಯ್ಸ್, ಮುಗೀತು ನಮ್ಮದು ಚೆಕ್ಔಟ್ ಮಾಡತ್ತಿದ್ವಿ ನಾವೀಗ. ಅದ ನಾವು ಮಾಡಿದ್ದ ಇದು ಏನದು ರೂಮ್ ಹಿಂಗೆ ತೋರ್ಸಕ್ಕೆ ಬರೋಂಗಿಲ್ಲಲ್ಲ, ತೋರಿಸ್ತೀನಿ. ಸೊ ಅದೇ ನಾವು ಚೆಕ್ಔಟ್ ಆಗೀವಿ ಈಗ. ಸೊ ಬ್ಯಾಕ್ ಟು ಹುಬ್ಳಿ. ಲೆಟ್ಸ್ ವಿಶ್ ಇಂಡಿಯಾ ಆಲ್ ದ ಬೆಸ್ಟ್. ನಾವಾಗ ಗೆಲ್ಲೋದು ಇವತ್ತು ಪಕ್ಕ. ಈ ಸಲನೂ ಕಪ್ ನಮ್ಮದೇ. ಬಾಯ್. ಸೊ ಗಾಯ್ಸ್, ಈಗೆಲ್ಲ ನೋಡಿದ್ರಿ ವಿಡಿಯೋ. ಪೊಲೋಲಿಯಮ್ ಒಳಗೆ ನಾವು ಒನ್ ಡೇ ಹೆಂಗೆ ಸ್ಪೆಂಡ್ ಮಾಡಿದ್ವಿ ಅಂತಂತಂದ್ರೆ. ಸೊ ಈಗ ನಾವು ಇಲ್ಲಿಗೆ ವಿಡಿಯೋ ಮುಗಿಸಾತೀವಿ. ವಿಡಿಯೋ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಅಂತ ಅನ್ಕೊತೀನಿ. ನಾವು ಈಗ ಕಲಿಯಾತೀವಲ್ಲ, ಸೊ ಅದ್ರ ಸಂಬಂಧ ಮತ್ತು ನಡಕ್ಕೂ ಗ್ಯಾಪ್ ಆಗಿತ್ತು. ಸೊ ಈಗ ನೆಕ್ಸ್ಟ್ ಎಲ್ಲ ವಿಡಿಯೋ ಒಳಗೆ ಕಲ್ಕೊತೀವಿ ಹೆಂಗೆ ಇನ್ನೂ ಫುಲ್ ಪರ್ಫೆಕ್ಟ್ ಆಗುವಂಗೆ ಮಾಡ್ತೀನಿ. ಈಗ ನಾವು ವಿಡಿಯೋ ಎಂಡ್ ಮಾಡತ್ತೀವಿ. ವಿಡಿಯೋ ಎಲ್ಲಿ ಎಂಡ್ ಮಾಡತ್ತೀವಿ ಅಂತಂದ್ರೆ ಇದು ಸುಬೋಗ್ ಅಂತಂದು ಒಂದು ರೆಸ್ಟೋರೆಂಟ್ ಐತಿ. ವಾಪಸ್ ಹೋಗುವಾಗ ಹುಬ್ಳಿಗೆ ಹೋಗುವಾಗ ನಿಮ್ಗೆ ಅಂಕೋಲಾ ಟು ಯಲ್ಲಾಪುರ ಹೋಗೋ ದಾರಿ ಒಳಗೆ ನಡೆಸಿರ್ತೈತಿ. ಸೊ ಇಲ್ಲಿ ನಾವು ಲಂಚ್ ಮಾಡಿದ್ವಿ. ಸೊ ಲಂಚ್ ಮಾಡಿ ಸೊ ಇದು ಲಾಗ್ ಎಂಡ್ ಮಾಡತ್ತೀವಿ.
ಮೊದ್ಲು ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.